Welcome to C.K. Chandru Sweetu Kara Coffee, presented by Sri Krishna Halli Tuppa, powered by India Sweet House. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ? ಮತ್ತು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಹಾಗೆಯೇ ಪಕ್ಕದಲ್ಲಿರೋ ಐಕಾನ್ ಇದೆಯಲ್ಲ, ಬೆಲ್ ಐಕಾನು, ಅದನ್ನು ಒತ್ತಿ. ಆಗ ನಾನು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳೆಲ್ಲ ನಿಮಗೆ ಕೂಡಲೇ ಸಿಗುತ್ತೆ. ಓಕೆ, ತಡ ಮಾಡೋದು ಯಾಕೆ, ಶುರು ಮಾಡೋಣ ಇವತ್ತಿನ ಸ್ವೀಟು ಖಾರ ಕಾಫಿ. ಇವತ್ತೊಂದು ಸ್ಪೆಷಲ್ ಇಡ್ಲಿ ಮಾಡ್ತಾ ಇದ್ದೀನಿ. ಆ ಇಡ್ಲಿಗೆ ನಾನು ಇಟ್ಟಿರೋ ಹೆಸರೇನು ಗೊತ್ತಾ? ಮಂಡಕ್ಕಿ ಇಡ್ಲಿ ಅಂತ. ಕಡಲೆಪುರಿಯಲ್ಲಿ ಇಡ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಂಡಕ್ಕಿ ಇಡ್ಲಿ ಇವತ್ತಿನ ವಿಶೇಷ. ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಮಂಡಕ್ಕಿನ ಚೆನ್ನಾಗಿ ತೊಳೆದು ನೀರನ್ನ ಹಿಂಡಿ ಇಟ್ಕೊಂಡಿದ್ದೀನಿ. ಒಂದು 2 ಕಪ್ಪಷ್ಟು ಮಂಡಕ್ಕಿ, ಅರ್ಧ ಕಪ್ಪಷ್ಟು ರವೆ. ಮನೆಯಲ್ಲಿ ನೀವು ಯಾವ ರವೆ ಬಳಸ್ತೀರೋ ಆ ರವೆ ಒಂದು ಅರ್ಧ ಕಪ್ಪಷ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ತೆಂಗಿನಕಾಯಿ, ಸ್ವಲ್ಪ ಗೋಡಂಬಿ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿ ಶುಂಠಿ ಒಂದು ಅರ್ಧ ಇಂಚಷ್ಟು, ಆಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಇಂಗು, ಒಂದು ಸ್ವಲ್ಪ ಸಾಸಿವೆ, ಆಮೇಲೆ ಫ್ರೂಟ್ ಸಾಲ್ಟ್. ಓಕೆ, ನಾವಿಲ್ಲಿ ಏನೋ ಫ್ರೂಟ್ ಸಾಲ್ಟ್ ಬಳಸ್ತಾ ಇದ್ದೀನಿ. ಒಂದು ಸ್ವಲ್ಪ ಮೊಸರು, 1 ಕಪ್ಪಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ, ಮತ್ತು ಸ್ವಲ್ಪ ಎಣ್ಣೆ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಮಂಡಕ್ಕಿ ಇಡ್ಲಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ಈಗ ಮಂಡಕ್ಕಿ ಇಡ್ಲಿ ಮಾಡೋಕ್ಕೆ ಶುರು ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂದರೆ, ಮಿಕ್ಸಿ ಜಾರ್ಗೆ ನೆನೆಸಿರುವ ಮಂಡಕ್ಕಿ ಇದೆಯಲ್ಲ, ಇದನ್ನು ಹಾಕೋಬೇಕು. ಓಕೆ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಸ್ಮೂತ್ ಆಗಬೇಕಿದು, ಹಂಗೆ ರುಬ್ಬೇಕು. ಓಕೆ, ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ, ಶ್ರೀಕೃಷ್ಣ ಹಳ್ಳಿ ತುಪ್ಪ. ಈ ರುಬ್ಬೋದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಇದು ಈ ಕಡೆ ಇಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ತಗೊಳ್ಳೋಣ. ನಾವು ಬಳಸ್ತಾ ಇದ್ದೀವಿ ಇಲ್ಲಿ ಶ್ರೀಕೃಷ್ಣ ಹಳ್ಳಿ ತುಪ್ಪ, ಒಂದು 2 ಚಮಚದಷ್ಟು. ಓಕೆ, ನಿಮಗೆ ಗೊತ್ತಾ, ಶ್ರೀಕೃಷ್ಣ ಹಳ್ಳಿ ತುಪ್ಪದವರು ಈಗ ಒಂದು ಆಫರ್ ಕೊಡ್ತಾ ಇದ್ದಾರೆ. ಏನಂದರೆ, ನೀವು 500 ಗ್ರಾಮಿನ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕೊಂಡ್ಕೊಂಡ್ರೆ ನಿಮಗೆ 150 ರೂಪಾಯಿ ಬೆಲೆ ಬಾಳುವಂಥ ಒಂದು ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರು ಉಚಿತವಾಗಿ ಕೊಡ್ತಾರೆ. ಸೊ ಈಗಲೇ ಅಂಗಡಿ ಹೋಗಿ ಒಂದು 500 ಗ್ರಾಮಿನ ಶ್ರೀಕೃಷ್ಣ ಹಳ್ಳಿ ತುಪ್ಪ ಕೊಂಡ್ಕೊಂಡು, ಜೊತೆಗೆ ಒಂದು ಫ್ರೀಯಾಗಿ ಸಿಗುವಂಥ ಒಂದು 150 ರೂಪಾಯಿ ವರ್ತ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ನ ಜೊತೆಗೆ ತೊಗೊಂಡು ಮನೆಗೆ ಬನ್ನಿ. ಹೆಂಗಿದೆ ಐಡಿಯಾ? ಓಕೆ, ಈಗ ಇದು ಚೆನ್ನಾಗಿ ಕಾದಿದೆ. ಇದಕ್ಕೆ ನಾವು ಒಂದು ಸ್ವಲ್ಪ ಇಂಗು ಮತ್ತು ಸಾಸಿವೆ ಹಾಕಿ ಸಾಸಿವೆ ಸಿಡಿಸ್ಕೊಳ್ಳೋಣ. ಒಂದು ಸ್ವಲ್ಪ ಇಂಗು, ಸಾಸಿವೆ ಒಂದು ಸ್ವಲ್ಪ, ಸಾಸಿವೆ ಸಿಡಿತಿದ್ದಂಗೆ ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕಂದು ಬಣ್ಣ ಬರಬೇಕಿದು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಈಗ ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿನೂ ಕಂದು ಬಣ್ಣ ಬರಬೇಕು, ಲೈಟ್ ಬ್ರೌನ್ ಕಲರ್ ಬಂದರೆ ಸಾಕು. ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು, ಹಾಗಾಗಿ ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿಕೊಂಡು ತೆಂಗಿನಕಾಯಿ ಒಂದು ಸ್ವಲ್ಪ, ಇದಿಷ್ಟು ಹಾಕ್ಕೊಂಡು ಇದಕ್ಕೆ ನಾವು ರವೆ ಅರ್ಧ ಕಪ್ಪಷ್ಟು ರವೆ ಹಾಕ್ತಾ ಇದ್ದೀನಿ. ಈ ರವೆನ ಚೆನ್ನಾಗಿ ಹುರ್ಕೋಬೇಕು. ಓಕೆ, ಇದು ರೆಡಿ ಆಯಿತು.
ಈಗೇನು ಮಾಡೋಣ ಅಂದರೆ ನಮ್ಮ ಮಿಕ್ಸಿಂಗ್ ಬೌಲಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀವಿ ಇದಕ್ಕೆ ಇದನ್ನು ಹಾಕ್ಬಿಡೋಣ. ಇದು ಆರಿದ ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡೋಣ. ಈಗ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಸಣ್ಣದಾಗಿ ಹೆಚ್ಚಿರೋ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ, ಸಣ್ಣದಾಗಿ ಹೆಚ್ಚಿರುವಂಥ ಹಸಿ ಶುಂಠಿ ಒಂದು ಸ್ವಲ್ಪ, ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಒಂದ್ಸರಿ ಒಬ್ಬ ವ್ಯಕ್ತಿ ಭಾಳ ಬೇಜಾರು ಮಾಡಿಕೊಂಡು ಒಬ್ಬ ಗುರುಗಳ ಹತ್ರ ಹೋದಂತೆ. ಹೋಗ್ಬಿಟ್ಟು, ಗುರುಗಳೇ ನಂಗೆ ತುಂಬ ಬೇಜಾರಾಗ್ಬಿಟ್ಟಿದೆ, ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀನಿ, ನನಗೆ ಬದುಕೋಕ್ಕೆ ಇಂಟ್ರೆಸ್ಟ್ ಇಲ್ಲ, ನಾನು ಏನು ಮಾಡಲಿ ಅಂತ ಕೇಳಿದ್ನಂತೆ. ಆಗ ಆ ಗುರು ಹೇಳಿದಂತೆ, ಒಂದು ಕೆಲಸ ಮಾಡು, ನಾನು ಹೇಳಿದ ಕೆಲಸ ಮಾಡು ಅಂದ್ಬಿಟ್ಟು ಒಂದು ಶಿಷ್ಯನಿಗೆ ಹೇಳಿ ಒಂದು ಬಟ್ಲು ಉಪ್ಪು ತರಿಸಿದ್ನಂತೆ. ಉಪ್ಪು ತರಿಸಿದಾಗ ಒಂದು ಸ್ಪೂನು ಉಪ್ಪು ತೊಗೊಂಡು ಬಾಯಿಗೆ ಹಾಕೋ ಅಂದಂತೆ. ಅವನು ಹಾಂ ಅಂದಂತೆ. ಒಂದು ಕೆಲಸ ಮಾಡು ಅಂದ್ಬಿಟ್ಟು ಒಂದು ಲೋಟ ನೀರು ಹಾಕಿ ಕೊಟ್ಬಿಟ್ಟು ನೀರಿಗೆ ಒಂದು ಸ್ಪೂನ್ ಉಪ್ಪು ಹಾಕ್ಸ್ಬಿಟ್ಟು ಇವಾಗ ಕುಡಿಯಿದೆ ನಾನು. ಅವ್ನು ಏನು ಗುರುಗಳೇ ಹಿಂಗಂತಿದ್ರು, ಕುಡಿ ಅನ್ನಂತೆ. ಟಕ್ಕಂತ ಕುಡಿದ್ನಂತೆ, ವಾಕರಕ್ಕೆ ಬಂದ್ಬಿಡ್ತಂತೆ, ಹಂಗೆ ವಾಂತಿ ಮಾಡ್ಬಿಟ್ಟಂತೆ. ಏನು ಗುರುಗಳೇ ಇಷ್ಟು ಕೆಟ್ಟದಾಗಿದೆ, ಇದನ್ನು ಕುಡಿ ಅಂತ ಹೇಳ್ತಿರಲ್ಲ, ನಾ ಮೊದಲೇ ನಂಗೆ ಬೇಜಾರಾಗಿದೆ, ನೋವಾಗಿದೆ ಅಂತ ನೀನು ಮತ್ತೆ ನೋವು ಕೊಡ್ತಿರಲ್ಲ ನನಗೆ ಅಂತ. ಸರಿ ಬಾ ನನ್ನ ಜೊತೆಗೆ ಅಂದ್ಬಿಟ್ಟು ಉಪ್ಪು ತೊಗೊಂಡು ಪಕ್ಕದಲ್ಲೇ ಒಂದು ಕೆರೆ ಇತ್ತಂತೆ, ಕೆರೆ ಕರ್ಕೊಂಡು ಹೋದಂತೆ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಅವನಿಗೊಂದು ಸ್ಪೂನ್ ಉಪ್ಪು ಕೊಟ್ಬಿಟ್ಟು, ಈ ಸ್ಪೂನ್ ಉಪ್ಪಿದೆಯಲ್ಲ ಇದನ್ನು ಕೆರೆಗೆ ಹಾಕು ಅಂದಂತೆ. ಅವ್ನು ಕೆರೆಗೆ ಹಾಕಿದಂತೆ. ಕಲ್ಕು ಕುಡಿ ನೀರನ್ನ ಕುಡಿದ್ನಂತೆ. ಹೆಂಗಿದೆ ಇವಾಗಿದು ಅಂದರೆ, ಚೆನ್ನಾಗೇ ಇದೆ. ಯಾಕೆ ಉಪ್ಪು ಗೊತ್ತಾಗಲಿಲ್ವಾ ನಿನಗೆ? ಇಲ್ಲ, ಉಪ್ಪೇನೋ ಗೊತ್ತಾಗ್ತಲ್ಲ. ಜೀವನನೇ ಹಾಗೆ ಕಣಪ್ಪ, ನೋವಿದೆಯಲ್ಲ ಅದು ಉಪ್ಪಿನ ಹಾಗೆ. ನೀನು ಗ್ಲಾಸ್ ಹಾಕ್ತೀಯಾ, ಲೇಕ್ ಹಾಕ್ತೀಯಾ, ಒಂದು ಕೆರೆ ಹಾಕ್ತೀಯಾ, ನಿನಗೆ ಬಿಟ್ಟಿದ್ದು. ನೋವನ್ನ ನೋವು ಅಂತ ತೊಗೊಂಡ್ರೆ ಮಾತ್ರ ನೋವಾಗುತ್ತೆ, ಅದನ್ನು ಚಾಲೆಂಜಾಗಿ ತೊಗೊಂಡ್ರೆ ನೋವಾಗೋದಿಲ್ಲ. ನಮ್ಮ ಮನಸ್ಸು ವಿಶಾಲವಾಗಿದ್ದರೆ ಸಣ್ಣ ಪುಟ್ಟ ವಿಚಾರಕ್ಕೆ ನೋವೇ ಮಾಡ್ಕೊಳ್ಳಲ್ಲ ನಾವು. ಹಾಗಾಗಿ ನಾವು ಸಂಕುಚಿತವಾದಂಥ ಲೋಟ ಹಾಕ್ತೀವೋ, ವಿಸ್ತಾರವಾದಂಥ ಕೆರೆ ಹಾಕ್ತೀವೋ, ಅದು ನಮಗೆ ಬಿಟ್ಟಿದ್ದು, ಯೋಚನೆ ಮಾಡುವಂತೆ. ಆಗ ಅವನು ಕರೆಕ್ಟ್ ಗುರುಗಳೇ ನೀವು ಹೇಳ್ತಾ ಇರೋದು, ನಾನು ಯಾವಾಗಲೂ ನಾನೇ ಅಂದ್ಕೊಳ್ತಿದ್ದೆ, ಅದಕ್ಕೆ ನೋವು ಜಾಸ್ತಿ, ನಾವು ಅಂದ್ಕೊಂಡಾಗ ನೋವು ಕಡಿಮೆ ಆಗುತ್ತೆ, ಗೊತ್ತಾಯ್ತು ನನಗೆ ಅಂದ್ಬಿಟ್ಟು ಹೋದಂತೆ. ಒಳ್ಳೆ ಕತೆ ಅಲ್ವಾ? ಈಗ ಇದು ಚೆನ್ನಾಗಿ ಇದಾಗ 10 ನಿಮಿಷ ಬಿಟ್ಟಿದ್ದೀನಿ. ಇದು ಈ ರವೆ ಇದೆಯಲ್ಲ, ಮೊಸರನ್ನ ಕುಡಿದು ಸ್ವಲ್ಪ ಟೈಟ್ ಆಗುತ್ತೆ, ಸ್ವಲ್ಪ ಊದ್ಕೊಳುತ್ತೆ. ಓಕೆ, 10 ನಿಮಿಷ ಆಯಿತು. ಇದು ತುಂಬ ಗಟ್ಟಿಯಾಗಿದೆ. ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಒಂಚೂರು ಅಳಕ ಮಾಡ್ಕೊಳ್ಳೋಣ. ಇಡ್ಲಿ ಹಿಟ್ಟಿನ ಹದಕ್ಕೆ ಬರಬೇಕಿದು. ಇದು ಮಿಕ್ಸ್ ಮಾಡೋ ಹೊತ್ತಿಗೆ ಒಂದು ಸ್ವಲ್ಪ ಅಡುಗೆ ಸೋಡಾ ಅಥವಾ ಫ್ರೂಟ್ ಸಾಲ್ಟ್ ಯಾವ್ದಾದ್ರು ಹಾಕೋಬೋದು. ನಾನಿಲ್ಲಿ ಫ್ರೂಟ್ ಸಾಲ್ಟ್ ಹಾಕೋತಾ ಇದ್ದೀನಿ. ಒಂದು ಅರ್ಧ ಚಮಚದಷ್ಟು ಫ್ರೂಟ್ ಸಾಲ್ಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ಅದು ಎಫರ್ವೆಸೆನ್ಸ್ ಬರಬೇಕದು. ನೋಡಿ ಹಂಗೆ ಬರುತ್ತೆ, ನೊರೆ ಬರುತ್ತದು, ನೊರೆ ಬರಬೇಕು. ನೊರೆ ಬಂದ ಮೇಲೆ ಮಿಕ್ಸ್ ಮಾಡಬೇಕು. ಇಡ್ಲಿ ಹಿಟ್ಟು ರೆಡಿ ಇದೆ. ಈಗ ಸ್ಟೀಮರ್ ರೆಡಿ ಮಾಡ್ಕೊಂಡ್ಬಿಡೋಣ. ಈಗೇನು ಮಾಡೋಣ ಅಂದರೆ, ಒಂದು ಸ್ವಲ್ಪ ಎಣ್ಣೆನ ಈ ಇಡ್ಲಿ ಮೌಲ್ಡ್ಗಳಿಗೆ ಹಚ್ಬಿಡೋಣ. ಜಿಡ್ಡು ಮಾಡ್ಕೋಬೇಕು ಇದಕ್ಕೆ. ಎಲ್ಲದಕ್ಕೂ ಹಚ್ಚಿದ್ಮೇಲೆ ಪ್ರತಿಯೊಂದಕ್ಕೂ ಒಂದೊಂದು ಚಮಚ ಹಿಟ್ಟು ಹಾಕಬೇಕು.
ಓಕೆ, ಈಗ ಒಂದು 10 ನಿಮಿಷ ಇದು ಬೇಯಬೇಕು. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಓಕೆ, ನೋಡೋಣ ಇದು. ಪರ್ಫೆಕ್ಟ್. ಓಕೆ, ಈಗ ಇದು ಆರಿದ ಮೇಲೆ ಇದನ್ನು ತಿನ್ನೋದು ಅಷ್ಟೇ ಕೆಲಸ. ತಿನ್ನಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಮಂಡಕ್ಕಿ ಇಡ್ಲಿ ಮಾಡೋದು ತುಂಬಾನೇ ಸುಲಭ ರೀ. ಮಿಕ್ಸಿ ಜಾರ್ ತಗೊಳ್ಳಿ, ಅದಕ್ಕೆ ತೊಳೆದು ಹಿಂಡಿಟ್ಟಿರೋ ಮಂಡಕ್ಕಿ ನೀರನ್ನ ಚೆನ್ನಾಗಿ ಹಿಂಡಿ ಹಾಕ್ಬಿಟ್ಟು ಸ್ವಲ್ಪ ನೀರ್ ಸೇರಿಸಿ ನುಣ್ಣಗೆ ರುಬ್ಕೊಂಡ್ಬಿಡಿ. ಆ ಹಿಟ್ಟನ್ನ ಒಂದ್ ಪಾತ್ರೆಗೆ ಹಾಕೊಂಡ್ಬಿಡಿ. ಪಾನ್ಗೆ ನಮ್ಮ ಹೀರೋ ಘಮ ಘಮ ಅದೇ ರೀ ಶ್ರೀಕೃಷ್ಣ ಹಳ್ಳಿ ತುಪ್ಪ ಹಾಕಿ ಬಿಸಿ ಮಾಡ್ತಾ ಇದ್ರೆ ಪರಿಮಳ ಮನೆ ತುಂಬಾ ಹರಡಿಕೊಳ್ಳುತ್ತೆ. ಬಿಸಿ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಇಂಗು ಹಾಕ್ಬಿಡಿ. ಮತ್ತೆ ಚಟ್ಪಟ ಸದ್ದನ್ ಮಾಡೋ ಪಟಾಕಿ ಸರ ನಮ್ಮ ಸಾಸಿವೆ ಸೇರಿಸಿ ಸಿಡಿಸಿ. ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕೆಂಪಗಾಗೋ ತನಕ ಹುರಿದು ಗೋಡಂಬಿನೂ ಹಾಕಿ ಕೆಂಪಗಾಗ್ತಾ ಇದ್ದ ಹಾಗೆ ಸಣ್ಣಗೆ ಹೆಚ್ಚಿರೋ ಹಸಿ ಮೆಣಸಿನಕಾಯಿ ಹಾಕಿ ಬಾಡಿಸಿ. ಸಣ್ಣಗೆ ಹೆಚ್ಚಿ ಇಟ್ಟಿರೋ ತೆಂಗಿನಕಾಯಿ ಚೂರುಗಳನ್ನು ಹಾಕ್ರಿ. ಈಗ ರವೆ ಹಾಕ್ರಿ. ಅದು ಘಮ ಘಮ ಅನ್ನೋವರೆಗೂ ಹುರಿದ್ಕೊಂಡು ಅದನ್ನೆಲ್ಲ ಈಗ ರುಬ್ಬಿಟ್ಟು ಪಾತ್ರೆಯಲ್ಲಿ ಹಾಕಿಟ್ಟಿದಿರಲ್ಲ ಮಂಡಕ್ಕಿ ಹಿಟ್ಟು, ಅದಕ್ಕೆ ಹಾಕಿ ಸ್ವಲ್ಪ ಆರಿಸಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಮೊಸರು ಹಾಕಿ ಚೆನ್ನಾಗಿ ಕಲಸಿ. ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಯೋಕೆ ಬಿಟ್ಬಿಡಿ. ಈಗ ಕಲಸಿಟ್ಟಿರೋ ಇಡ್ಲಿ ಹಿಟ್ಟನ್ನ ಮತ್ತೆ ಒಂದ್ಸಲ ಚೆನ್ನಾಗಿ ಕಲಸಿ ಗಟ್ಟಿ ಹದ ಅನ್ಸಿದ್ರೆ ಸ್ವಲ್ಪ ನೀರ್ ಸೇರಿಸಿ ಅರ್ಧ ಚಮಚ ಫ್ರೂಟ್ ಸಾಲ್ಟ್ ಹಾಕಿ ಇನ್ನೊಂದ್ ಚೂರು ನೀರ್ ಹಾಕ್ಬಿಟ್ಟು ಕಲಸಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಂಡ್ಬಿಡಿ. ಇಡ್ಲಿ ಪಾತ್ರೆಗೆ ನೀರ್ ಹಾಕಿ ಕಾಯೋಕೆ ಇಟ್ಬಿಡಿ. ಇಡ್ಲಿ ಮೌಲ್ಗಳ ತಟ್ಟೆ ತಗೊಂಡು ಮೌಲ್ಗಳ ಒಳಗೆ ಎಣ್ಣೆ ಸವರ್ಬಿಡಿ. ಈಗ ಕಲಸಿಟ್ಟಿದಿರಲ್ಲ ಇಡ್ಲಿ ಹಿಟ್ಟು, ಅದನ್ನ ಇಡ್ಲಿ ಮೌಲ್ಗಳಲ್ಲಿ ಸ್ವಲ್ಪ ಹಾಕಿ ಆ ತಟ್ಟೆಗಳನ್ನ ಇಡ್ಲಿ ಪಾತ್ರೆನಲ್ಲಿ ಇಡ್ರಿ. ಮುಚ್ಚಳ ಮುಚ್ಚ್ರಿ. 10 ನಿಮಿಷ ಹಬೆನಲ್ಲಿ ಬೇಯಿಸ್ರಿ. 10 ನಿಮಿಷ ಬೆಂದ ನಂತರ ಮಂಡಕ್ಕಿ ಇಡ್ಲಿ ಎಲ್ರೂ ಹೊಟ್ಟೆ ತುಂಬಾ ಜಮಾಯಿಸ್ರಿ. ನಮ್ಮ ಇವತ್ತಿನ ಸ್ಪೆಷಲ್ ಮಂಡಕ್ಕಿ ಇಡ್ಲಿನ ಟೇಸ್ಟ್ ಮಾಡುವಂಥ ಸಮಯ. ನೋಡೋಕ್ಕಂತೂ ಒಳ್ಳೆ ರವೆ ಇಡ್ಲಿ ಥರನೇ ಇದೆ. ಅಫ್ಕೋರ್ಸ್ ಹಾಗೆ ಇರಬೇಕು, ಯಾಕಂದರೆ ರವೆ ಹಾಕಿದ್ದೀವಿ. ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕಿರೋದ್ರಿಂದ ಮತ್ತೆ ಚಟ್ನಿ ಗಿಟ್ನಿ ಮಾಡೋ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ನಾವು ಮಂಡಕ್ಕಿ ಹಾಕಿದ್ದೀವಿ ಅಂತ ಹೇಳಿದಕ್ಕೆ ನಿಮ್ಗೆ ಮಂಡಕ್ಕಿ ಅನಿಸುತ್ತೆ, ಇಲ್ಲದ್ರೆ ರವೆ ಇಡ್ಲಿನೇ. ಫಸ್ಟ್ ಕ್ಲಾಸ್ ಆಗಿದೆ. ಶುಂಠಿ ಘಮ ಘಮ್ಮಂದು ಬರ್ತಾಯಿದೆ. ಕಡಲೆಬೇಳೆ ಉದ್ದಿನಬೇಳೆ ಕುಟುಂಬ ಸಿಗುತ್ತೆ. ಗೋಡಂಬಿ ಕುಟುಂಬ ಸಿಗುತ್ತೆ. ಇಡ್ಲಿ ಸಾಫ್ಟಾಗಿ ಗೂಡಾಗಿದೆ. ಅದ್ಭುತ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ನಾವು ಶ್ರೀಕೃಷ್ಣ ಹಳ್ಳಿ ತುಪ್ಪ ಹೊಸ ರುಚಿ ಅಡುಗೆ ಸ್ಪರ್ಧೆಯನ್ನು ಮಾಡ್ತಾಯಿದ್ದೀವಿ. ಸೊ ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಬಳಸಿ ಯಾವುದಾದ್ರು ಒಂದು ಹೊಸ ಅಡುಗೆಯನ್ನು ಕಂಡುಹಿಡಿದಿದ್ರೆ ಆ ರೆಸಿಪಿನ ನಮ್ಗೆ ಕಳಿಸಿ. ಚೆನ್ನಾಗಿರೋ ರೆಸಿಪಿನ ಇಲ್ಲಿ ನಾನು ನಮ್ಮ ಸ್ವೀಟು ಖಾರ ಕಾಫಿ ಕಾರ್ಯಕ್ರಮದಲ್ಲಿ ಮಾಡ್ತೀನಿ. ಹಾಗೆ ನಿಮಗೆ ಶ್ರೀಕೃಷ್ಣ ಹಳ್ಳಿ ತುಪ್ಪದ ವತಿಯಿಂದ ಒಂದು ಗಿಫ್ಟ್ ಕೂಡ ಕೊಡ್ತೀನಿ. ಸೊ ನೀವು ನಿಮ್ಮ ರೆಸಿಪಿಯನ್ನು ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ ನೋಟ್ ಮಾಡ್ಕೋಬೇಕು ತಾನೆ? ನೋಟ್ ಮಾಡ್ಕೊಳ್ಳಿ. 9035026824. ನಿಮಗೆ ನಮ್ಮ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನೀವು ನಿಮ್ಮ ಸ್ನೇಹಿತರಿಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡಲಿ ಅಲ್ವಾ. ಆಮೇಲೆ ಬೆಲ್ ಐಕಾನ್ ಒತ್ಬಿಡಿ. ಯಾಕೆ ಅಂದರೆ ನಾವು ಮಾಡುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ನು ನಿಮಗೆ ಮೊದಲು ಬರಬೇಕು. ಇವತ್ತಿನ ಈ ಸ್ಪೆಷಲ್ ಮಂಡಕ್ಕಿ ಇಡ್ಲಿ ಮಾತ್ರ ಔಟ್ ಆಫ್ ದ ವರ್ಲ್ಡ್. ಯಾವ ರವೆ ಇಡ್ಲಿಗೂ ಕಮ್ಮಿ ಇಲ್ಲ. ಸೂಪರ್ ಆಗಿದೆ. ಸೂಪರ್.